ನೋಡಿ ಅಧಿಕ ಮಾಸಕ್ಕಾಗಿ ನಮ್ಮ ಫ್ರೆಂಡು ಪ್ರಭಾಮಣಿಯವರು ತಮ್ಮ ದೇವರ ಮನೆಯಲ್ಲಿ ಯಾವ್ಯಾವ ರಂಗೋಲಿ ಹಾಕಿದ್ದಾರೆ ಅದರ ವಿಶೇಷತೆ ಏನು ಅನ್ನೋದನ್ನು ಹೇಳ್ತಾರೆ. ನೋಡಿ, ಇದು ನನಗಂತೂ ಅಪರೂಪದ ರಂಗೋಲಿಗಳು. ಇದರಲ್ಲಿ ಏನೇನು ರಂಗೋಲಿ ಇದೆ ಪ್ರಭಾ ಅವರೇ? ಹೇಳೋದನ್ನು ಹೇಳಿ. ಇದರಲ್ಲಿ ಶ್ರೀ ಬರಿಬೇಕು. ಹಾಂ, ಇಲ್ಲಿ ಕೆಳಗಡೆ ಅಲ್ವಾ? ಇದರಲ್ಲಿ ಹಾಂ, ಇಲ್ಲಿ ಕೈ ತೋರಿಸಿ, ಅಂದರೆ ವಿಶೇಷತೆ ಹೇಳಿ. ಅಂದರೆ ನಮ್ಮ ಮನೆಯಲ್ಲಿ ಅಥವಾ ನಮ್ಮಲ್ಲಿ ಈ ಪದ್ಧತಿ ಇಲ್ಲ. ಇದು ಶ್ರೀ ಬರಿತೀನಿ ಮಧ್ಯ. ಹಾಂ, ಇದು ಚಕ್ರ, ಇದು ಶಂಕು, ಇದು ಗೋಪಾದ, ಇದು ವಿಷ್ಣು ಲಕ್ಷ್ಮೀ ಪಾದ, ಇದು ವಿಷ್ಣು ಪಾದ, ಇದು ಕಮಲ, ಇದು ಪದ್ಮ. 8 ಪದ್ಮಗಳು, 11 ಲಿಂಗ, 11 ಲಿಂಗಗಳು, 12 ಸೂರ್ಯದೇವರು. 12 ಸೂರ್ಯದೇವರು. ಇದಂದ್ರೆ ಅಧಿಕ ಮಾಸದಲ್ಲಿ ಪ್ರತಿದಿನ ಹಾಕುವಂಥದ್ದ? ಪ್ರತಿದಿನ 33 ದಿವಸ ಈಗ ಹಾಕಬೇಕು. ಅಂದ್ರೆ ಅಧಿಕ ಮಾಸ ಶುರುವಾದಾಗಿಂದ ಮುಗಿಯೋ ತನಕ ಅಂತೇಳಿ ಕಡೆ. ಮತ್ತೆ ಇವೆಲ್ಲ ದಿನನಿತ್ಯ ಮಾಡಿ. ನೈವೇದ್ಯಕ್ಕೆ ವಿಶೇಷತೆ ಇದೆಯಾ? ವಿಶೇಷ ಏನಿಲ್ಲ. ಏನಿರ್ತಾವ? ಕಲ್ಸಕ್ಕಳೆನ, ಗೋಡಂಬಿನ, ಯಾವ್ದು ಧೂಪ ದೀಪ ನೈವೇದ್ಯ. ಮತ್ತೆ ಇದೆ ಆ ಕಡೆ ಇರೋದೆಲ್ಲ ಅದೆಲ್ಲ ದಿನನಿತ್ಯ ಮಾಮೂಲು ದಿನದ ರಂಗೋಲಿ. ಅದ್ರಲ್ಲೂ ವಿಶೇಷತೆ ಇದೆಯಾ? ಮತ್ತೆ ರಂಗೋಲಿಗೆ ಏನು ವಿಶೇಷ ಏನು ಅಲ್ಲ, ದಿನನಿತ್ಯ ನೀವು ಹಾಕುವಂತ ನಿತ್ಯ ಹಾಕೋದು. ಇದೆ ನೋಡಿ. ಇದಕ್ಕೆ ಇರುವಂಥ ದೇವರಿಗೆ ಅಲಂಕಾರಕ್ಕೆ ಮಾಡಿದಂಥ ಮಾಲೆ ಇರಲಿ, ಗೆಜ್ಜೆ ವಸ್ತ್ರ ಇರಲಿ, ಇದೆಲ್ಲ ಇವ್ರ ಪ್ರಭಾ ಅವರೇ ಮಾಡಿದ್ದು. ನಮ್ಮ ಅಪಾರ್ಟ್ಮೆಂಟಲ್ಲಿರುವಂಥವ್ರು ಇವರಂಥ ಹಿರಿಯರ್ದು ಇಂಥ ಕೆಲಸ ಅಂದರೆ ಅವ್ರಿಗಾಗಿ ಮಾಡಿದ್ದಲ್ಲ, ನನಗೆ ಈ ಮಾಹಿತಿಯನ್ನು ಗೊತ್ತಾಗಲಿ ಅಂತೇಳಿ ನಾನು ಇದೊಂದು ವಿಡಿಯೋ ಮಾಡಿದೆ. ಹಾಗಾಗಿ ಇದನ್ನು ನಿಮಗೂ ಎಲ್ಲ ತೋರಿಸೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದಿದ್ದು. ಮತ್ತು ಅವರು ದಿನನಿತ್ಯ ಬೇಕಾಗುವಂಥ ತುಪ್ಪ ದೀಪವನ್ನು ಹೀಗೆ ಮಾಡಿ ಇಟ್ಕೊಂಡು ಬಿಡ್ತೀರಲ್ಲ, ದಿನನಿತ್ಯ ಬೇಕಾಗುವಂಥದ್ದೆಲ್ಲ ಅದೇ ಅದು. ತುಪ್ಪ ದೀಪ ಎಲ್ಲ ರೆಡಿ ಇಟ್ಕೊಳ್ತೀರಾ ದಿವಸಕ್ಕೆ? ಇವೆಲ್ಲ ತುಪ್ಪ ದೀಪನ ಎಣ್ಣೆ ದೀಪನ? ಇವೆಲ್ಲ ದೀಪ, ಎಣ್ಣೆ ದೀಪ. ಹಾಂ, ಅದು ತುಪ್ಪ ದೀಪ ದಿವಸ ಸುಮಾರು ಬೇಕಾಗತ್ತೆ. ಮತ್ತು ಗೆಜ್ಜೆ ವಸ್ತ್ರನೂ ದಿನ ಚೇಂಜ್ ಮಾಡೋದು ಅಲ್ವಾ? ದಿನ ಅಲ್ವಾ? ಹಾಂ, ಅದು ಗೆಜ್ಜೆ ವಸ್ತ್ರ ಇಂತಿಷ್ಟೇ ಹಾಕೋದು. ಶುಕ್ರವಾರ ಲಕ್ಷ್ಮಿಗೆ, ಮಂಗಳವಾರ ಗಣೇಶನ್ಗೆ, ಸೋಮವಾರ ಈಶ್ವರಂಗೆ, ಶನಿವಾರ ಶ್ರೀನಿವಾಸ ದೇವರು. ಆದಷ್ಟು ಗೆಜ್ಜೆ ವಸ್ತ್ರ ನೀವೇ ಮಾಡ್ತೀರಾ? ಅದು ಇದೊಂದು ವಿಡಿಯೋ ಹಾಕಿದ್ದೀನಿ ನೀವು ಗೆಜ್ಜೆ ವಸ್ತ್ರ ಮಾಡೋದನ್ನು. ಈ ರಂಗೋಲಿ ಬಗ್ಗೆ ನನಗೆ ಆಸಕ್ತಿ ಮೂಡ್ತು. ಹಾಗಾಗಿ ಇದೊಂದು ವಿಡಿಯೋ ಮಾಡಿ ಇಟ್ಕೊಂಡ್ರೆ ಇದೊಂದು ದಾಖಲೆಯಾಗೂ ಇರುತ್ತೆ. ಮುಂದಿನ ಜನಾಂಗದ ತಲೆಮಾರಿನವರಿಗೂ ಇದೊಂದು ನೋಡೋಕ್ಕಾದ್ರೂ ಸಿಗೋಕ್ಕಾದ್ರೂ ಆಗತ್ತೆ ಅಂತೇಳಿ ಇದೊಂದು ವಿಡಿಯೋ ಮಾಡಿದೆ. ಧನ್ಯವಾದ ಪ್ರಭಾ ಅವರೇ. ಹಾಗೆ ಇವರು ದಿನನಿತ್ಯ ಯಾವ್ಯಾವ ರಂಗೋಲಿಯನ್ನು ಹಾಕ್ತಾರೆ ಅನ್ನೋದನ್ನು ವಿವರವಾಗಿ ನೋಡೋಣ. ಅದು ಚಕ್ರ, ಪದ್ಮ, ಶಂಕು, ಸ್ವಸ್ತಿಕ್ಕು, ಇದು ಲಕ್ಷ್ಮೀ ಹೃದಯ, ಇದು ಹೃದಯ, ಇದು ಒಟ್ಟಿನಲ್ಲಿ ಇದು ಇದು ಅಂತಾರೆ ಕುಬೇರ ರಂಗೋಲಿ ಅಂತ ನಾನು ಹೇಳ್ತಾ ಇರೋದು. ಅದು ಆಂಜನೇಯ ಇದು ಬೆಟ್ಟ, ಹನುಮದ್ ಗುಡ್ಡ ಅಂತಾರೆ, ಆಂಜನೇಯನ ಗುಡ್ಡ ಅಂತಾರೆ. ಲಕ್ಷ್ಮೀ ಪಾದ, ಅದನ್ನೆಲ್ಲ ದಿನ ಹಾಕೋದು. ಲಕ್ಷ್ಮೀ ಅಂದರೆ ಎಲ್ಲ ದೇವರನ್ನ ನೆನೆಸ್ಕೊಂಡು ಇದನ್ನೆಲ್ಲ ರಂಗೋಲಿ ಹಾಕುವಂಥದ್ದು. ಈ ಅಧಿಕ ಮಾಸಕ್ಕಾಗಿ ಇವಿಷ್ಟು ರಂಗೋಲಿ ವಿಶೇಷವಾಗಿ ಹಾಕುವಂಥದ್ದು. ಪ್ರತಿದಿನ ಈಗ 33 ದಿವಸ ಈ ರೀತಿ ರಂಗೋಲಿಯನ್ನು ಹಾಕಿ ಅವರದ್ದು ಹಳೆ ಸಂಪ್ರದಾಯ ನಡೆಸ್ಕೊಂಡು ಬಂದಿದ್ದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಿದ್ದು.